ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ನನಗಂತೂ ಯಾವ ಸಂಬಂಧನೂ ಇಲ್ಲ. ಅವಳನ್ನ ಕೊಲೆ ಮಾಡಿದ್ದು ನೀವೇ. ನೀವೇ ಅಕ್ಕನ ಪಿರಾಣ ಹೋಗಕ್ಕೆ ಕಾರಣ. ಗೌಡ್ರೆ, ಯಾಕೆ ಇದ್ದಕ್ಕಿದ್ದಾಗೆ ಮಾತು ನಿಲ್ಲಿಸ್ಬಿಟ್ಟಿದ್ದೀರಲ್ಲ? ಮತ್ತೆ ನನ್ನ ಮೇಲೇನಾದ್ರೂ ಕೋಪನಾ, ಇಲ್ಲ ಮೌನವ್ರತನ, ಅಥವಾ ನಿಮಗೆ ಹೇಳ್ದೆ ನಾನು ನಿಮ್ಮ ತಾಯಿ ಫೋಟೋನ ಗಿಫ್ಟ್ ಮಾಡಿದ್ದು ಇಷ್ಟ ಆಗಲಿಲ್ವಾ? ಹಂಗೆಲ್ಲ ಏನೂ ಇಲ್ಲ ಐಸು ಮೇಡಮ್ ಅವರೇ. ನಾನೇನು ಮಾತಾಡಲೇಬಾರ್ದು ಅಂತ ಸುಮ್ಕಾಗಿಲ್ಲ, ಆದರೆ ಮಾತು ತಾನಾಗೆ ಬತ್ತಿಲ್ಲ. ಆಶ್ಚರ್ಯ, ಮಾತಿಲ್ಮಲ್ಲ ರಂಗೇಗೌಡರಿಗೆ ಮಾತು ಬರ್ತಿಲ್ವಾ? ಹಾಗಾದ್ರೆ ಇದಕ್ಕೇನಾದ್ರೂ ಒಂದು ಬಲವಾದ ಕಾರಣ ಇರ್ಲೇಬೇಕಲ್ಲ. ಅದನ್ನ ತಿಳ್ಕೊಬೋದಾ, ಅಥವಾ ಅದ್ರಲ್ಲಿ ಏನಾದ್ರೂ ಗುಟ್ಟಿದ್ಯಾ? ನಿಮ್ಮ ತಾವ ಗುಟ್ಟು ಮಾಡೋದೇನದೆ ಐಸು ಮೇಡಮ್ ಅವರೇ? ಅದೇನೋ ಗೊತ್ತಿಲ್ಲ, ಆ ಪಟ ತಂದು ವರಾಂಡದಾಗ ನೇತಾಕಿ ಅದು ಖಾರ ಹಾಕ್ದಾಗಿಂದ ನನ್ನ ಎದೆ ಮೇಲೆ ಏನೋ ಭಾರ ಬಿದ್ದಂಗೆ ಆಗೋಗದೆ. ಎಲ್ಲಿ ನಮ್ಮವ್ವ ನಾನು ಅವಳ ಮೇಲಿರೋ ಪಿರುತಿನ ಕಡಿಮೆ ಮಾಡ್ಕೊತೀನೇನೋ ಅಂದ್ಕೊಂಡು ನೋವು ಪಡ್ತಾಳೋ ಅಂತ ಸಾನೇ ಭಯ ಆಯ್ತದೆ. ಎಂಥ ಮಾತು ಅಂತ ಆಡ್ತೀಯ ಮಗ? ಈಟೇನಿಲ್ಲ ಮಗ, ನೀನನ್ನು ಅರ್ಥ ಮಾಡ್ಕೊಂಡಿದ್ದು. ನಿನ್ನ ಪಾಲ್ಗೆ ನಾನು ಹೆಂಗ್ ದ್ಯಾವ್ರು, ಹಂಗೆ ನನ್ನ ಪಾಲ್ಗೆ ಆ ಪದ್ಮಾವತಿ ಅಕ್ಕ ದ್ಯಾವ್ರು ಕಂಡ್ಲ. ನಿನ್ನಂತ ಅಪ್ಪಟ್ಟು ಚಿನ್ನನ ನನಗೋಸ್ಕರ ಎತ್ತು ನನ್ನ ಮಡ್ಲಿಗಾಕಿ ಜೀವ ಬಿಟ್ಟಿರೋ ಅವ್ರನ್ನ ನನ್ನ ದಿನ ಬೆಳಗ್ಗೆ ಎದ್ದ ಮಕ್ಕಳಿಗೆ ನೆನ್ಸ್ಕೊಬೇಕು. ಈಟು ವರ್ಷ ಅವ್ರಿಗೆ ಪೂಜೆ ಮಾಡಿದೆ, ಏನೋ ತೆಪ್ಪು ಮಾಡೀವ್ನಿ ಅನ್ನೋ ಸಂಕಟ ನನಗೂ ಇತ್ತು. ಅವ ಐಶ್ವರ್ಯ, ನೀನು ಅಕ್ಕನ ಪಟ ತಂದು ಎಲ್ರಿಗೂ ಕಾಣುವಂಗಾಕಿ ಸಾನ ಒಳ್ಳೆ ಕೆಲಸ ಮಾಡಿದೆ ಕಣವ. ಇನ್ಮ್ಯಾಕೆ ಯಾರು ನಾನು ಅಕ್ಕನ ಸ್ಥಾನ ಕಿತ್ಕೊಂಡೆ ಅಂತ ಮಾತಾಡೋವಂಗೆ ಇಲ್ಲ. ನಮ್ಮ ರಂಗೇಗೌಡ ಮನಸ್ಸನ್ನ ಸಂದಾಗ ಅರ್ಥ ಮಾಡ್ಕೊಂಡು ಸರಿಯಾದ ಟೈಮ್ ನೋಡಿ ಅವನಿಗೆ ಎತ್ತವಾನು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸಿ ನನ್ನ ಮನಸ್ಸಿನ ಭಾರವ ಇಳಿಸ್ಬಿಟ್ಟೆ ಕಣವ. ಅವ ಈಟೆಲ್ಲ ಮಾಡಿರೋ ನೀನು ನನಗೇನು ಒಂದೇ ಒಂದು ಉಪಕಾರ ಮಾಡ್ಕೊಡ್ತೀನವ? ಅಯ್ಯೋ, ಖಂಡಿತ ಮಾಡ್ತೀನಿ, ಹೇಳಿ ಅತ್ತೆ. ಅತ್ತೆ, ನಿಮ್ಮ ಸಂತೋಷಕ್ಕೋಸ್ಕರ ಇವ್ರು ಏನು ಬೇಕಾದರೂ ಮಾಡ್ತೀನಿ ಅಂತಾರೆ. ಇವ್ರ ಹೆಂಡತಿಯಾಗಿ ಇವ್ರ ದಾರಿನಲ್ಲೇ ನಾನು ನಡಿಬೇಕು ಅಂತ ಮೊನ್ನೆನೇ ತೀರ್ಮಾನ ಮಾಡಿದ್ದೀನಿ. ಹೇಳಿ, ನಾನು ಖಂಡಿತ ಮಾಡ್ತೀನಿ. ನೀವಿಬ್ರು ನನ್ನ ಕಣ್ಗಳು ಕಣವ. ನೀವೇ ನನ್ನ ಸಿರಿ ಸಂಪತ್ತು ಎಲ್ಲ. ಅದಕ್ಕಿಂತ ಹೆಚ್ಚಿಗೆ ನನಗಿನ್ನೇನೂ ಬೇಕಾಗಿಲ್ಲ. ಆದರೆ ಒಂದೇ ಒಂದು ಆಸೆ ಐತೆ ಕಣವ. ಇವತ್ತು ಅಕ್ಕ ತೀರ್ಕೊಂಡ್ದಿನ. ಅವತ್ತಿಂದ ಇವತ್ತು ಗಂಟ ರಂಗೇಗೌಡನ ಕೈನಾಗೆ ಅವ್ರ ಸಮಾಧಿಗೆ ಒಂದು ಸಣ್ಣ ಪೂಜೆನೂ ಮಾಡಿಸ್ಲಿಲ್ಲ. ಅದಕ್ಕೆ ಇವತ್ತನ ನೀನು ನಮ್ಮ ರಂಗೇಗೌಡನ ಕರ್ಕೊಂಡೋಗಿ ಅವನ ಕೈನಾಗೆ ಅಕ್ಕನ ಸಮಾಧಿಗೆ ಪೂಜೆ ಮಾಡಿಸ್ಬಿಟ್ರೆ
ನನ್ನ ಜೀವಕ್ಕೆ ಸಮಾಧಾನ ಆಯ್ತದೆ ಕಣವ. ಏನತ್ತೆ ನೀವು ಅತ್ತೆ ಇಂಥ ಅನುಮಾನ ಎಲ್ಲ ಇಟ್ಕೋಬೇಡಿ. ನಾನು ಆಗ್ಲೇ ಹೇಳ್ದಾಗೆ ಇವ್ರು ನಿಮ್ಮ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅಂಥದ್ರಲ್ಲಿ ಹೆತ್ತಮ್ಮಂಗೆ ಪೂಜೆ ಮಾಡದೇ ಇರ್ತಾರ? ಖಂಡಿತ ಮಾಡ್ತಾರೆ ಅಲ್ವಾ ಗೌಡ್ರೆ? ನೋಡಿದ್ರ ನಿಮ್ಮ ವಿಷಯದಲ್ಲಿ ಇವ್ರು ಹೇಗೆ ಅನ್ನೋದನ್ನ ಅರ್ಧ ಕುಡಿದ್ಬಿಟ್ಟಿದ್ದೀನಿ. ಸಂತೋಷ ಕಣವ. ನನ್ನ ಮಗನ ಮನಸ್ಸನ್ನ ಈಟ್ ಬೆನ್ನೆ ಅರ್ಥ ಮಾಡ್ಕೊಂಡಿರೋದಕ್ಕೆ ನಂಗೆ ಸ್ಯಾನೆ ಸಂತೋಷ ಆಗ್ತದೆ. ಆಮೇಲೆ ಅವ್ವ ಹೋಗುವಾಗ ನೀವಿಬ್ಬರೇ ಹೋಗಬೇಡಿ, ನಿಮ್ಮ ಜೊತೆನಾಗೆ ಅಜ್ಜಿನೂ ಮಾವನ್ನು ಕರ್ಕೊಂಡೋಗಿ. ಅತ್ತೆಗೆ ಮೊದಲನೇ ಸೊಸೆ ಅಂದರೆ ಸ್ಯಾನೆ ಪಿರಾಣ. ಅಕ್ಕ ಹೋಗಿರೋ ದುಃಖ ಅರಗಿಸ್ಕೊಳಕ್ಕಾಗ್ದೆ ಒಂದೊಂದ್ಕಿಂತ ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ಬಿಡ್ತಾರೆ. ನಾನೇನೋ ದೊಡ್ಡವರು ಅಂತ ಬೇಸರ ಮಾಡ್ಕೊಳ್ದೆ ಸುಮ್ಕಾಗ್ಬಿಡ್ತೀನಿ. ಆದರೆ ನಮ್ಮ ರಂಗೇಗೌಡ ತಿರುಗಿ ಬಿದ್ದುಬಿಡ್ತಾನೆ ಕಣವ. ಅವನಿಗೆ ನಾನು ಅಂದರೆ ಪಿರಾಣ. ಅಜ್ಜಿ ಏನಾರ ಅವನಿಗೆ ಕೋಪ ಬರೋಂಗೆ ಮಾತಾಡ್ಬಿಟ್ರೆ ನೀನೇ ಅವನಿಗೆ ಸಮಾಧಾನ ಹೇಳ್ಬೇಕು ಕಣವ. ಅತ್ತೆ ನೀವು ಬನ್ನಿ. ಅತ್ತೆ ಆ ವಿಷಯದ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ಅಜ್ಜಿ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಆದ್ರೆ ನಾವು ಮಾತ್ರ ಯಾಕೆ? ನೀವು ಬನ್ನಿ ಪೂಜೆಗೆ. ಅದು ಬ್ಯಾಡ ಕಣವ. ನಾನೀಗೇನಾರ ಬಂದರೆ ಈಟು ವರ್ಷ ಇಲ್ಲದೆ ಇದ್ದಿದ್ದು ಪಿರುತಿ ಹೀಗೇನು ಒತ್ತರಿಸ್ಕೊಂಡು ಬಂದ್ಬಿಡ್ತಾ ಅಂತ ಜನಗಳೆಲ್ಲ ಮಾತಾಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತಲೇ ನಾನು ಅಲ್ಲಿಗೆ ಬರೋದು ಬೇಡ ಅಂತ ತೀರ್ಮಾನ ತಗೊಂಬಿಟ್ಟೇನು ಕಣವ. ನೀವಿಬ್ರು ಹೋಗಿದ್ದು ಬನ್ನಿ. ಬಹಳ ಬದುಕಬೇಕಾಗಿರೋ ಜೀವಗಳು ನೀವು. ನಿಮ್ಮಿಬ್ಬರಿಗೆ ಆ ಮಹಾತಾಯಿ ಆಶೀರ್ವಾದ ಬೇಕು ಕಣವ. ಅವ ಹಂಗೆ ನನ್ನ ಕೈಯಾರ ಕಟ್ಟಿರೋ ಹೂನಾರ ಕೊಡ್ತೀನಿ ಅಂತಕ್ಕ ಹೋಗಿ ನಮ್ಮ ಅಕ್ಕನ ಪಾದಕ್ಕೆ ಹಾಕ್ಬಿಡವ. ಗೌಡ್ರೆ ಯಾಕೆ ಕಣ್ಣೀರು? ನೋಡಿದ್ರ ಮೇಡಮ್ ಅವರೇ, ನಂದು ಯಾವುದೇ ದೊಡ್ಡ ಗುಣನ ಎಲ್ಲರೂ ಸೌತಿ ಅನ್ನೋ ಹೆಸರು ಕೊಟ್ಟು ಮರ್ತ್ಬಿಡಕ್ಕೆ ನೋಡ್ತಾರೆ. ಆದರೆ ನಮ್ಮವ್ವ ಅಕ್ಕ ಅನ್ನೋ ಹೆಸರು ಕೊಟ್ಟು ಮೆರೆಸಿ ಅಂತವ್ರೆ. ನಾನು ಚಿಕ್ಕವನಿದ್ದಾಗಲೇ ನನ್ನ ಎತ್ತೋಳು ನನ್ನ ಬುಟ್ಟು ಹೊಂಟೋದ್ಲು ಅಂತ ದುಃಖ ಪಡಬೇಕು, ಅಥವಾ ಅವಳು ಹೋದ್ಮ್ಯಾಕೆ ನನಗೆ ಇಂಥ ಒಳ್ಳೆ ಅವ್ವ ಸಿಕ್ಕಿದ್ಲು ಅಂತ ಸಂತೋಷ ಪಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ನಿಂಗೆ ಇದ್ಯಾಕೆ ಹಿಂಗೆ ಬಿರ್ಬಿರ್ ನೋಯ್ತಾ ಇದೀವಿ? ಬಸ್ ನಿಂತ್ಕೋ. ಇಂಥವು ಮಾತಾಡೋಷ್ಟು ಪುರ್ಸತ್ ನಂಗಿಲ್ಲ. ರಂಗೇಗೌಡ ತಾವು ಮಾತಾಡಿ ಎಲ್ಲರನ್ನೂ ಸಮಾರಂಭಕ್ಕೆ ಹೋಗೋ ಏರ್ಪಾಟ್ ಮಾಡೀನಿ. ನೀನು ಆದಷ್ಟು ಬಿರ್ನೆ ಆ ದೆವ್ವ ಓಡಿಸೋನ ಕರೆಯೋ ಏರ್ಪಾಟ್ ಮಾಡಿಬಿಡು. ತೆಗಿಯವ. ಅಯ್ಯೋ ಶಿವನೇ, ದೆವ್ವ ಓಡಿಸೋನ ಕರ್ಸು ಅಂತ ಹೇಳ್ಬಿಟ್ಟು ಹೊಂಟೆ ಬಿಟ್ಲಲ್ಲ. ಆ ಮಂತ್ರವಾದಿ ಯಾವ ಊರ್ನಾಗವನೋ, ಯಾವ ದೆವ್ವ ಬಿಡ್ಸಕ್ಕೆ ಹೋಗೋನು. ಈಗ ತೆಂಗಿಯವಂತ ಬಯಸ್ಕೋಬಾರ್ದು ಅಂದರೆ ಅವನಿರೋ ಜಾಕ್ಕೆ ಹೋಗಿ ಅವನ ಹುಡುಕೊಂಡು ಕರ್ಕೊಬರ್ಬೇಕು. ಕರ್ಕೊಬರ್ತೀನಿ. ಗೌಡ್ರೆ ಇದು ಓಕೆನಾ? ಬೊಂಬಾಟ್ ಆಗದೆ ಮೇಡಮ್ ಅವರೇ. ಇದು ಚೆನ್ನಾಗಿಲ್ಲ. ಇದು
ಅದು ಸಂದಾಗದೆ. ಮತ್ತೆ ಇದು ಚೆನ್ನಾಗಿದೆ ಅಂತಂದ್ರಿ? ಇಲ್ಲ, ಅದಕ್ಕಿಂತ ಇದು ಚೆನ್ನಾಗದೆ. ಇಲ್ಲ, ಇದು ಚೆನ್ನಾಗಿಲ್ಲ. ಗೌಡ್ರೆ, ಇದು ಚೆನ್ನಾಗಿದೆ ಅಲ್ಲ? ಹ್ಞೂ ಸಂದಾಗದೆ. ಸರಿ, ಇದನ್ನೇ ಫೈನಲ್ ಮಾಡ್ತೀನಿ. ಸರಿ ಸರಿ, ಬಿರ್ನೆ ತಯಾರಾಗ್ಬಿಡಿ. ಗೌಡ್ರೆ, ಇದು ಯಾಕೋ ಇಷ್ಟ ಆಗ್ತಾ ಇಲ್ಲ. ಇದು ನೋಡಿ, ಇದು ಹಾಂ ಸಂದಾಗದೆ. ಶೋರಾ? ಅಯ್ಯೋ, ನಿಜವಾಗ್ಲೂ ಚೆನ್ನಾಗಿದ್ಯಾ? ಸಂದಾಗದೆ ಮೇಡಮ್ ಅವರೇ. ಸರಿ, ಇದನ್ನೇ ಹಾಕೋತೀನಿ. ಗೌಡ್ರೆ, ಅದಕ್ಕೆ ಕಿವಿದು ಇದು ಚೆನ್ನಾಗಿದ್ಯಾ? ಹಾಂ ಹಾ, ಅದಕ್ಕಿದೆ ಮ್ಯಾಚ್ ಆಗೋದು. ನೋಡಿ ಇದು. ಹಾಂ ಗೌಡ್ರೆ, ಇದು ಗ್ರೀನು, ಇದು ಹೆಂಗ್ ಮ್ಯಾಚ್ ಆಗುತ್ತೆ? ಸುಮ್ಮನೆ ಏನೇನೋ ಹೇಳ್ತೀರಾ. ಇದು ನೋಡಿ, ಇದೆಷ್ಟು ಚೆನ್ನಾಗಿದೆ ಅಲ್ಲ? ಸರಿಯಾ? ಇದೇನವ, ಇನ್ನೂ ಸಿದ್ಧ ಆಗ್ಲಿಲ್ವೇ? ಪೂಜೆಗೆ ಗೊತ್ತಾಯ್ತಲ್ಲವ? ಅತ್ತೆ, ಒಂದು 5 ನಿಮಿಷ ಹೊರಟ್ಬಿಡ್ತೀನಿ. ಅವ್ವ, ಇವ್ರು ಆಟೋತಿಂದ ಇದೇ ರಾಗ ಆಡ್ತಾವ್ರ ಕಣವ. ಈಟೊತ್ತಿಗೆ ನಮ್ಮ ಹಳ್ಳಿ ಹೆಣ್ಮಕ್ಳಾಗಿದ್ರೆ 100 ಕಿತ ತಯಾರಾಗಿರೋರು. ಅವ ನೀನಾದ್ರೂ ಹೇಳವ, ನಾವು ಹೋಯ್ತಾ ಇರೋದು ಸಮಾಧಿ ಪೂಜೆಗೆ ಅಂತ. ಇವ್ರು ನೋಡಿದ್ರೆ ನಾವೆಲ್ಲ ಪ್ರಶಸ್ತಿ ಸಮಾರಂಭಕ್ಕೆ ಹೋಗೋ ಥರ ಆ ಸೀರೆ ಹಾಕೊಳ್ಳ, ಈ ಸೀರೆ ಹಾಕೊಳ್ಳ ಅಂತ ತಡ್ಕಾಡ್ತಾವ್ರೆ. ಅಯ್ಯ, ಹೆಣ್ಮಕ್ಳು ಇರೋದೇ ಹಿಂಗೆ. ನಿಂಗೆ ಏನಾರ ಕಷ್ಟ ಆದರೆ ಹೋಗಲ್ಲಿ ಬಾಗಲ್ ತಾವಿರೋಗು. ನನ್ನ ಸೊಸೆ ಲಕ್ಷಣವಾಗಿ ಸಿದ್ಧ ಆಗ್ಬಿಟ್ಟು ಬರ್ತಾಳೆ. ಹೇಳದ್ನಲ್ಲ, ಎದೊಳ್ ಮ್ಯಾಕೆ ಸದ್ಯಕ್ಕೆ ನೀನು ಆಚೆ ಕಡೆಗೆ ಹೋಗು. ಯಾಕವ? ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಎದೊಳ್ ಮ್ಯಾಕೆ ನಡಿ, ಬೈ. ಅವ ಕಿವಿ ಬಿಡವ. ಅಯ್ಯೋ, ನಡಿಲ್ಲ ಮಗ, ಹೋಗು, ಅಲ್ಲಿರು, ಹೋಗು. ಅವ ಐಶ್ವರ್ಯ, ಪೂಜೆ ಎಲ್ಲ ಮುಗಿದ್ಮ್ಯಾಕೆ ನೀನು ನನ್ನ ಪರವಾಗಿ ಅಕ್ಕಂಗೆ ನಮಸ್ಕಾರ ಮಾಡಿ ನನ್ನ ಕೈಯಾರ ಕಟ್ಟಿರೋ ಹೂವಿನ ಹಾರನ ಅಕ್ಕನ ಸಮಾಧಿ ಮ್ಯಾಗ ಹಾಕ್ಬಿಡುವ. ಖಂಡಿತ ಅತ್ತೆ, ಖಂಡಿತ ನೀವು ಹೇಳ್ದಾಗ ಮಾಡ್ತೀನಿ. ಸರಿ ಕಣವ. ಕೊಟ್ಟಿರೋ ಜವಾಬ್ದಾರಿನ ತಪ್ಪದೆ ಪೂರೈಸಬೇಕು. ಮಗ, ನಂಗೆ ಯಾಕೋ ಬಲ್ಗಣ್ಣು ಶಾನೆ ಹೊಡ್ಕೋತಾ ಇದೆ. ಯಾವುದೇ ಶುಭದ ಕ್ಯಾಮೆ ಮಾಡುವಾಗಲೂ ಈ ಕಾಂಚನ ಅಡ್ಡಬಾಯಿ ಹಾಕೊಂಡು ಬರೋಳು ಇವತ್ತು ತಾನೇ ಮುತುವರ್ಜಿಯಿಂದ ಸೌತಿ ಮತ್ಸರ ಅನ್ನೋದನ್ನು ಮರೆತು ಕಳಿಸ್ಕೊಟ್ಟವಳೆ ಅಂದರೆ ಇವತ್ತು ಹಟ್ಟಿನಾಗೆ ಯಾವುದೋ ಕರ್ಮದ ಕ್ಯಾಮೆ ಮಾಡ್ತಾಳೆ ಅನ್ನೋದೇ ಅರ್ಥ. ಈ ಟೈಮ್ನಾಗೆ ನಮ್ಮಿಬ್ರನಾಗೆ ಒಬ್ಬರು ಇಲ್ಲಿದ್ರೆ ಒಳ್ಳೇದಲ್ವೇ? ಅದೆಲ್ಲ ಬೇಡ ಕಣವ. ಎಲ್ಲನೂ ಆ ಪದ್ಮಾವತಿ ಮೇಲೆ ಹಾಕಿದೀವಲ್ವ, ಈಗ ನೆಮ್ಮದಿಯಾಗಿ ಹೋಗಿ ನಮಸ್ಕಾರ ಮಾಡ್ಕೊಂಬರವ. ಉಳಿದಿದ್ದೆಲ್ಲ ಪದ್ಮಾವತಿನೇ ನೋಡ್ಕೊತಾಳೆ. ಏನು ಮುಖ್ಯ, ಅವ್ವನು ಮಗನು ಏನೋ ಗುಸ್ಗುಸು ಅಂತ ಮಾತಾಡ್ತಿರಂಗದೆ. ಏನಿಸ್ಯಾ? ಏನಿಲ್ಲ ಕಣ್ಮಗ,
ಪೂಜೆಗೆ ಒತ್ತಾತು ಇಷ್ಟೊತ್ತಾದ್ರೂ ಐಶ್ವರ್ಯ ಬರಲಿಲ್ಲ ಅಂತ ಹೇಳ್ತಾ ಇದ್ದೆ ಅಟೆಯ. ಶಿಶು, ದೀಪದ ಬತ್ತಿ ಹಿಂದಕ್ಕೆ ಹೋಗಿದೆ. ನಿನ್ನೆ ಬೇರೆ ದೀಪ ಹೋಗಿತ್ತು. ಅತ್ತೆ ಸಾರಿ, ಇನ್ನು ಮುಂದೆ ಈಗ ಆಗ್ತಿರೋ ಹಾಗೆ ನೋಡ್ಕೋತೀನಿ. ಅತ್ತೆ, ಈಗಲೂ ನಿಮ್ಮ ಪೂಜೆಗೆ ಹೋಗ್ತಿರೋದು. ನಾನು ನಿಮ್ಮನ್ನಲ್ಲೇ ಭೇಟಿ ಆಗ್ತೀನಿ. ಓ ಐಸು ಮೇಡಮ್ ಅವರು ಇವತ್ತೇ ಬಂದ್ಬಿಟ್ರಾ? ನಾನೆಲ್ಲೋ ನೀವು ಮುಂದಿನ ವಾರ ಬರ್ತೀರಾ ಅನ್ಕೊಂಡಿದ್ದೆ. ಅವ್ವ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವ್ವ ಅವ್ವ ಹೋಗಿದ್ ಬರ್ತೀನಿ ಕಣವ. ಹೋಗಿದ್ ಬನ್ನಿ, ಒಳ್ಳೇದಾಗ್ಲಿ. ಬನ್ನಿ. ಇದ್ಯಾಕೆ ಹಿಂಗೆ ನೋಡ್ತಿದ್ಯಾ? ನಾನು ನಿಂಗೆ ಹೇಳಿರ್ನೇ ಇಲ್ವಾ ದಯ್ಯ ಭೂತ ಯಾವ್ದೇ ಇದ್ರು ಮಂತ್ರ ಹಾಕಿ ಓಡಿಸ್ಬಿಡ್ತಾರೆ ಅಂತ? ಅವರೇ ಈ ಮಂತ್ರವಾದಗಳು. ಒಳ್ಳೆಗಾಲದಲ್ಲಿ ಭಾರಿ ಹೆಸರು ಮಾಡವ್ರೆ. ಆಯ್ತು ಅವ್ರುಗಳೇ. ಅಮ್ಮ ನೀವು ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಳ್ಳಿ. ಅಮ್ಮ ನೀವೇ ಹೊರಗಡೆ ಬನ್ನಿ. ಇದ್ಯಾಕೆ ಸ್ವಾಮಿಗಳೇ
ಹೊಸಲ್ ಮ್ಯಾಗೆ ತೆಂಗಿನಕಾಯಿ ಮುಡುಕ್ತಾ ಇದ್ದೀರಾ? ನೀವು ಹೇಳೋ ಪ್ರಕಾರ ಈ ಮನೇಲಿ ದೆವ್ವ ಇರೋದು ನಿಜನೇ ಆದರೆ ಇಲ್ಲಿಟ್ಟಿರೋ ತೆಂಗಿನಕಾಯಿ ಗರಗರನೆ ತಿರುಗುತ್ತೆ. ದೆವ್ವ ಇಲ್ಲ ಅಂದರೆ ಕಾಯಿ ತಿರುಗಲ್ಲ. ಸ್ವಾಮಿಗಳೇ, ನೀವು ನೋಡಿದ್ರೆ ತೆಂಗಿನಕಾಯಿ ಗಿರ್ರಂತ ತಿರುಗ್ತದೆ ಅಂದ್ರಿ. ಇದ್ ನೋಡಿದ್ರೆ ಹಂಗೆ ಐತೆ. ಆ ದಯ್ಯಾಗೆ ನೀವು ಬತ್ತೀರಾ ಅಂತ ಗೊತ್ತಾಗಿ ಮೊದ್ಲೇ ಓಡೋಗಿರಂಗದೆ. ಅಂದಿ ಮ್ಯಾಕೆ ಪೂಜೆ ಮಾಡಿಸೋದು ತೆಪ್ತು, ಜೊತೆಗೆ ಕಾಸು ಉಳಿತು. ಅಲ್ಲಿ ನೋಡಿ